ಸ್ವೀಟ್ಸು ಹಪ್ಪಳ ಸಂಡಿಗೆ ಎಲ್ಲ ಮಾಡ್ಬಿಟ್ಟಿದ್ಯಾ? ಎನಿಥಿಂಗ್ ಸ್ಪೆಷಲ್? ಸ್ಪೆಷಲ್ ಅಂತ ಏನೂ ಇಲ್ಲ ಶ್ರೀ. ಇವತ್ತು ನಮ್ಮ ರಶ್ಮಿಗೆ ಇದನ್ನೆಲ್ಲ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂದ್ಲು, ಅದಕ್ಕೆ ಮಾಡಿದೀನಿ. ಓ, ನೀವು ಬಂದು ಊಟ ಕುತ್ಕೊಳ್ಳಿ. ಯಾಕೆ ನನ್ನ ತಟ್ಟೆ ಕಿತ್ಕೋತಿದ್ದೀರಿ? ಹೌದು ಸಿದ್ಧಾರ್ಥ್, ತುಂಬಾ ಐಟಮ್ಸ್ ಇದೆ. ಖಾಲಿ ಆಗೋಕ್ ಮುಂಚೆ ನೀವು ಕೂತ್ಕೊಂಡು ಊಟ ಮಾಡ್ಬಿಡಿ. ರಶ್ಮಿ, ನಾನ್ ನಿನ್ನಿಂದ ಪ್ಲೇಟ್ ಕಿತ್ಕೊಂಡಿದ್ದು ನಾನ್ ತಿನ್ಲಿ ಅಂತಲ್ಲ, ನೀನ್ ತಿನ್ಬಾರ್ದು ಅಂತ. ನಾನ್ ತಿನ್ಬಾರ್ದ? ಯಾಕೆ? ರಶ್ಮಿ, ಬಸ್ರಿ ಹೆಂಗಸರು ಇದೆಲ್ಲ ತಿನ್ಬಾರ್ದು. ಫಾರ್ ಎಕ್ಸಾಂಪಲ್, ಈ ಸ್ವೀಟ್ ತಿಂದ್ರೆ ನಿನ್ ವೆಯ್ಟ್ ಜಾಸ್ತಿ ಆಗುತ್ತೆ. ನೋಡಿದ್ಯಾ ರಂಜು, ಸಿದ್ಧಾರ್ಥ್ಗೆ ರಶ್ಮಿ ಮೇಲೆ ಎಷ್ಟು ಕನ್ಸರ್ನ್ ಇದೆ. ಅಷ್ಟೇ ಅಲ್ಲ, ಡಾಕ್ಟರು ರಶ್ಮಿ ಓವರ್ ವೇಟು, ಇನ್ 3 ದಿನದಲ್ಲಿ ವೆಯ್ಟ್ ಇಳಿಸ್ಲಿಲ್ಲ ಅಂದ್ರೆ ದಿನಕ್ಕೆ 2 ಇಂಜೆಕ್ಷನ್ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ರಶ್ಮಿ 3 ದಿನದಲ್ಲೇ ತೂಕ ಇಳಿಸ್ತಾಳೆ. ಇನ್ನು ಮುಂದೆ ಡಾಕ್ಟರ್ ಹೇಳಿದಾಗೆ ಪಥ್ಯದಲ್ಲೇ ಇರ್ತಾಳೆ ಅಲ್ವಾ ರಶ್ಮಿ? ಇದು ಚೂಡಂಗಿ ಸೊಪ್ಪಿನ ರಸ. ಇದನ್ನ ರಶ್ಮಿ ಕುಡಿಸ್ಬಿಟ್ರೆ ತೂಕ ತಾನಾಗೆ ಕಡಿಮೆ ಆಗ್ಬಿಡುತ್ತೆ. ಅಜ್ಜಿ, ನಿಮ್ಗೇನಾದ್ರೂ ಹುಚ್ಚ? ಸಿದ್ಧಾರ್ಥ ಬೇರೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ನೀನ್ ಹೀಗೆ ತಿಂತಾ ಇದ್ರೆ ತೂಕ ಹೇಗೆ ಕಡಿಮೆ ಆಗುತ್ತೆ? ಇದೇ ನೆಪದಲ್ಲಿ ಡಾಕ್ಟರ್ ಕರೆಸಿ ಸೀನು ಮುಂದೆ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾನೆ. ಇದು ಚೂಡಂಗಿ ರಸ. ಬಸ್ರಿಯರಿಗೆ ಕುಡಿಯಕ್ ಕೊಡ್ತಾರೆ. ಇದನ್ನ ಕುಡಿದ್ರೆ ತೂಕನೂ ಕಮ್ಮಿ ಆಗುತ್ತೆ ಕಣೆ. ನಿನ್ ತಲೆ, ನನ್ ಯಾವ ಚೂಡಂಗಿರಸನು ಕುಡಿಯಲ್ಲ, ಕೋಡಂಗಿರಸನು ಕುಡಿಯಲ್ಲ. ತಗೋ ಇದು ಕುಡಿ, ಏನಾಗಲ್ಲ. ಅಜ್ಜಿ ಬೇಡ ಅಜ್ಜಿ, ಅಜ್ಜಿ ನಾನು ಕುಡಿ ಕುಡಿ. ಇನ್ನೊಂದ್ ಸಾರಿ ನನ್ ತಂಟೆಗ್ ಬಂದ್ಯೋ, ನೀನ್ ಸ್ವಂತ ಮುರಿದು ಮೂಲೆಯಲ್ಲಿ ಕುಡಿಸ್ಬಿಡ್ತೀನಿ ಅಷ್ಟೇ. ಏನು ಶಬ್ದ? ರಶ್ಮಿ, ಏನಾಯ್ತು? ಏನಿಲ್ಲ ನೀನು, ಅದು ನಾನು ರಶ್ಮಿಗೆ ಔಷಧಿ ಕುಡ್ಸೋಕೆ ಅಂತ ಹೋಗಿದ್ದೆ. ಅವಳ ಬಾಟ್ಲನ್ನ ಇಲ್ಲ ಬಾಬಾ, ಅಜ್ಜಿ ಸುಳ್ಳು ಹೇಳ್ತಿದ್ದಾರೆ. ರಶ್ಮಿ ಮತ್ತೆ ಅಜ್ಜಿಗೆ ಜಗಳ ನಡೀತಾ ಇತ್ತು. ರಶ್ಮಿ ಏನು ಅನ್ಲು ಅಂತ ಅಜ್ಜಿ ರಶ್ಮಿ ಮೇಲೆ ಬಾಟ್ಲ್ ಎಸ್ಬಿಟ್ರು. ಅದೇ ರಶ್ಮಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾನೆ ಬಂದಿದ್ದಾರೆ. ಪದೇ ಪದೇ ಹೀಗಾಗ್ತಾ ಇದ್ರೆ ರಶ್ಮಿಗೆ ಅವಳು ಹುಟ್ಟೋ ಮಗುಗೆ ತೊಂದರೆ ಆಗ್ಬೋದು. ಮನೆಗೆ ಮಗು ಸತ್ತೇ ಹೋಗ್ಬೋದು. ಏನಮ್ಮ ನೀನು? ಹೆಚ್ಚು ತಾಯಿ ಅಂತ ಗೌರವ ಕೊಟ್ರೆ ನಿನ್ ಚಾಳಿ ಮಾತ್ರ ನೀನ್ ಬಿಡಲ್ಲ. ಬೇಕಾದ್ರೆ ಅಜ್ಜಿನ ಒಂದ್ ಸ್ವಲ್ಪ ದಿನ ಊರಿಗೆ ಕಳಿಸ್ಬಿಡಿ, ಅವರು ಊರಲ್ಲಿ ಇದ್ ಬರ್ಲಿ. ಹೌದಮ್ಮ, ನೀನೊಂದ್ 2 ದಿನ ಊರಲ್ಲಿದ್ಬಾ, ನಿನಗೂ ಒಂದ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಸೀನು, ನಾನು ಹೋಗ್ತೀನಪ್ಪ. ಯಾಕಮ್ಮ ಹಾಗಂತೀಯ? ಹೋಗಿ ಬರ್ತೀನಿ ಅನ್ನೋ. ಅಲ್ಲ ಕಣ, ನಾನೇನ್ ಮಾಡ್ದೆ ಅಂತ ನನ್ನ ಮನೆಯಿಂದ ಆಚೆ ಕಳಿಸ್ತಾ ಇದೀಯ? ನಿಮ್ಮಪ್ಪ ಬಾಳಿ ಬದುಕಿದ ಮನೆ ಇದು. ನಾನು ಹೋಗಲ್ಲ ಕಣೋ. ಪಾಪ ಅಜ್ಜಿಗೆ ಮನೆ ಬಿಟ್ಟು ಹೋಗೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮಾವ. ಇಲ್ಲ ಸಿದ್ಧಾರ್ಥ, ಎಲ್ಲ ನೆಮ್ಮದಿಯಾಗಿರ್ಲಿ ಅಂತಾನೆ ವ್ಯವಸ್ಥೆ ಮಾಡಿರೋದು. ಅಮ್ಮ, ನಿನ್ ಪಾಡಿಗೆ ನೀ ಹಳ್ಳಿಗೆ ಹೋಗ್ಬಿಟ್ ಬಾ. ಏನ್ ನೋಡ್ಕೋತೀಯೋ ಏನೋ.